ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ವಿಂಡ್ ಫ್ಯಾನ್ಗೆ ಬೆಂಕಿ ಹೊತ್ತಿಕೊಂಡು ದಾರೆಗುಳಿದ ಟರ್ಬೈನ್ ಹಾಗೂ ರೆಕ್ಕೆಗಳು. ಗದಗ ಜಿಲ್ಲೆಯ ಗದಗ ತಾಲೂಕಿನ ಹೊಸೂರು ಗ್ರಾಮದ ಬಳಿ ಇರುವ ವಿಂಡ್ ಫ್ಯಾನ್ಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡ ಕಾರಣ ವಿಂಡ್ ಟರ್ಬೈನ್ ಹಾಗೂ ರೆಕ್ಕೆಗಳು ಸುಟ್ಟು ದಾರೆಗುರುಳಿದ ಘಟನೆ ಜರುಗಿದೆ. ವಿಂಡ್ ವರ್ಲ್ಡ್ ಕಂಪನಿಗೆ ಸೇರಿದ ಈ ವಿಂಡ್ ಫ್ಯಾನ್ಗಳನ್ನು ಕಳೆದ ಸುಮಾರು 10 ವರ್ಷಗಳ ಹಿಂದೆ ಅಳವಡಿಸಲಾಗಿತ್ತು ಎಂದು ಹೇಳಲಾಗುತ್ತಿದೆ. ಇದ್ದಕ್ಕಿದ್ದಂತೆ ಏಕಾಏಕಿ ಫ್ಯಾನಿನ ಟರ್ಬೈನ್ ಹಾಗೂ ರೆಕ್ಕೆಗಳು ಬೆಂಕಿ ಹೊತ್ತಿ ಉರಿಯಲು ವೇಗದ ಗಾಳಿ ಬೀಸಿದ ಪರಿಣಾಮ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ತುಂಬಾ ವೇಗವಾಗಿ ಗಾಳಿ ಬೀಸುತ್ತಿರುವ ಪರಿಣಾಮ ನಿಯಂತ್ರಣಕ್ಕೆ ಸಿಗದೆ ಇಲ್ಲಿನ ವಿಂಡ್ ಫ್ಯಾನ್ಗಳು ಪವರ್ ಸಪ್ಲೈ ಬಂದ್ ಮಾಡಿದರೂ ಸಹ ಫ್ಯಾನ್ಗಳು ತಿರುಗುತ್ತಿದ್ದವು. ನಂತರ ಏಕಾಏಕಿ ಬೆಂಕಿ ಹೊತ್ತುಕೊಂಡಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ವಿಂಡ್ ಫ್ಯಾನ್ಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಉರಿಯುವುದನ್ನು ಕಂಡು ಸ್ಥಳೀಯ ಅಕ್ಕಪಕ್ಕದ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ರೈತರು ಆತಂಕಗೊಂಡು ಸ್ಥಳದಿಂದ ದೂರ ಓಡಿ ಹೋಗಿದ್ದಾರೆ ಎಂದು ಇಲ್ಲಿನ ಸ್ಥಳೀಯ ನಾಗರಿಕರು ಮಾಹಿತಿಯನ್ನ ನೀಡಿದರು. ಘಟನೆ ಸುದ್ದಿ ತಿಳಿದ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸುವ ಮೂಲಕ ಹೊತ್ತಿದ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆ ಸ್ಥಳಕ್ಕೆ ಮುಳುಗಂದ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.